ಶಾಸ್ತ್ರಿಗಳೇ, ಕನ್ಯಾವರೆಗೂ ಕೂಡ ಫಲಾಫಲ ಹೇಳಿದ್ರೆ ಮುಂದಿನ 3 ರಾಶಿಯ ಫಲಾಫಲ ಹೇಗಿದೆ? ತುಲಾರಾಶಿಯಿಂದ ಗಮನಿಸೋಣ. ತುಲಾರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ ಈ ವಾರದಲ್ಲಿ ವ್ಯಾಪಾರದಲ್ಲಿ ತುಂಬ ಹೆಚ್ಚಿನ ಅನುಕೂಲ ಐತೆ. ಶುಕ್ರನಿಂದಾಗಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಔಷಧ ಕ್ಷೇತ್ರದಲ್ಲಿ ಲಾಭಾಧಿಪತಿಯಾಗಿರ್ತಕ್ಕಂಥ ರವಿ ಸಪ್ತಮಕ್ಕೆ ಬಂದರೆ ವ್ಯವಹಾರಗಳಲ್ಲಿ ಕೌಶಲ್ಯ ಬರುತ್ತದೆ. ಮುಖ್ಯವಾಗಿ ಔಷಧ ಕ್ಷೇತ್ರಗಳು ಮತ್ತು ವಸ್ತ್ರಾಭರಣ ಕ್ಷೇತ್ರಗಳು, ವಸ್ತ್ರಾಲಂಕಾರ ಕ್ಷೇತ್ರಗಳು, ಈ ಕ್ಷೇತ್ರದಲ್ಲೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಗುರು ಇದ್ದೇ ಇದ್ದೇನೆ ಸಹಜವಾಗಿ ಭಾಗ್ಯದಲ್ಲಿ, ಅದರಿಂದಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ವೃತ್ತಿಯಲ್ಲಿ ಕರ್ಮಾಧಿಪತಿ ಸ್ವಲ್ಪ ಬಲಹೀನನಾಗಿದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ತೊಂದರೆಗಳು, ಹೆಣ್ಮಕ್ಕಳಿಗೆ ಸ್ವಲ್ಪ ಒಂಥರ ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇದ್ದೀರೇನೋ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಮನೋವ್ಯಥೆ ಅಂತೀವಲ್ಲ, ಮನಸ್ಸಿಗೂ ಸ್ವಲ್ಪ ಘಾಸಿ ಆಗ್ತಕ್ಕಂಥ ಲಕ್ಷಣ ಇದೆ. ಚಂದ್ರಾಹು ಒಟ್ಟಾಗಿ ಸಂಚರಿಸ್ತಾರೆ ಸೋಮವಾರ ಮಂಗಳವಾರದವರೆಗೆ. ಹೀಗಾಗಿ ಸ್ವಲ್ಪ ಮನಸ್ಸಿಗೆ ವ್ಯಥೆ ಉಂಟಾಗುತ್ತೆ. ಅದು ಪಂಚಮ ಸ್ಥಾನದಲ್ಲಿ ಇದ್ದಾಗ ಅದು ಸಾಕ್ಷಾತ್ ಮನಸ್ಸಿನ ಸ್ಥಾನ, ಅಲ್ಲಿ ಮನಸ್ಸಿಗೆ ನೋವಾಗುವ ಸಾಧ್ಯತೆ ಜಾಸ್ತಿ. ಆದರೆ ಶುಭ ಕಾರ್ಯಗಳು ಮತ್ತೊಂದು ಇವುಗಳಲ್ಲಿ ಭಾಗವಹಿಸಿ ಅವುಗಳು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇದೆ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ತುಲಾರಾಶಿಯವರಿಗೆ ವ್ಯವಹಾರಗಳಲ್ಲಿ ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ. ಆದರೆ ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಅಲ್ಲಿ ಚಂದ್ರನು ಮಾಂದಿ ಇವರೆಲ್ಲ ಸೇರಿಬಿಡ್ತಾರೆ ಕೊನೆಯಲ್ಲಿ. ಈ ಕಾರಣದಿಂದಾಗಿ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥ ಸಾಧ್ಯತೆ. ಆದರೆ ವ್ಯಾಪಾರಿಗಳಿಗೇನು ತೊಂದರೆ ಇಲ್ಲ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸ್ವಲ್ಪ ಮಟ್ಟಿಗೆ ಉದರ ಬಾಧೆ ಕಾಡುತ್ತೆ, ಹೊಟ್ಟೆ ಸಂಬಂಧಿ ಅಪ್ಸೆಟ್ ಆಗಿಬಿಡ್ತಕ್ಕಂಥದ್ದು ಈ ಸಾಧ್ಯತೆ ಇದೆ. ಹುಷಾರು. ಸಾಲ ಶತ್ರುಗಳ ಬಾಧೆ ಕೂಡ ಸ್ವಲ್ಪ ಕಾಡುತ್ತೆ, ಅವುಗಳ ಬಗ್ಗೆಯೂ ಸ್ವಲ್ಪ ಗಮನ ಬೇಕು. ಭಾಗ್ಯದ ಗುರು ಒಬ್ಬ ನಿಮಗೆ ಈ ತೊಂದರೆಗಳನ್ನೆಲ್ಲ ನಿವಾರಿಸ್ತಾನೆ, ಆತಂಕ ಬೇಡ. ಪರಿಹಾರಕ್ಕಾಗಿ ನಾಗಸನ್ನಿಧಾನಕ್ಕೆ ಸ್ವಲ್ಪ ಅರಿಶಿನ ಸಮರ್ಪಣೆ ಮಾಡಿ, ಇದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ರಾಹು ನಿಮಗೆ ಹೆಚ್ಚಿನ ತೊಂದರೆ ಉಂಟು ಮಾಡುತ್ತೆ ಈ ವಾರದಲ್ಲಿ. ಈ ಕಾರಣದಿಂದಾಗಿ ಅದರ ನಿವಾರಣೆಗೆ ಈ ಪರಿಹಾರ ಮಾಡಿ. ಇನ್ನು ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಶತ್ರು ಸಾಲ ವಿಚಾರಗಳಿಂದ ಮುಕ್ತರಾಗ್ತೀರಾ, ಹೊರಗೆ ಬರ್ತೀರಾ. ಅಪಮಾನ ವಸ್ತು ನಷ್ಟತೆ ಸ್ವಲ್ಪ ಮಟ್ಟಿಗಿದೆ. ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಮನಸ್ತಾಪ ಎದುರಿಸಬಹುದು. ಚಂದ್ರ ರಾಹು ನೋಡಿ ಚತುರ್ಥದಲ್ಲಿದ್ದಾಗ ಸ್ವಲ್ಪ ಹೃದ್ರೋಗಗಳು ಆಗತ್ತೆ. ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ತಾಯಿ ಮಕ್ಕಳ ಮನಸ್ಥಿತಿ ಸ್ವಲ್ಪ ಹದಗೆಡ್ತಕ್ಕಂಥ ಸಾಧ್ಯತೆ ಕಂಡ್ರಾಗೋದಿಲ್ಲ. ಆ ರೀತಿಯ ಒಂದು ಸಂದರ್ಭವೂ ಎದುರಾಗುತ್ತೆ. ಬಂಧುಗಳಲ್ಲೂ ಅಷ್ಟೇ, ತಾಯಿ ಬಂಧುಗಳಲ್ಲಿ ಹೆಚ್ಚಿನ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಸ್ವಲ್ಪ ಸಮಾಧಾನವಾಗಿರಬೇಕು. ಆದರೆ ರವಿಯಿಂದಾಗಿ ಅದು ನಿಮಗೆ ಧೈರ್ಯವನ್ನು ತಂದುಕೊಡುತ್ತೆ. ಶತ್ರುಗಳನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಶಕ್ತಿ, ಹೆದರಿಸ್ತೀನಿ ಅಂತಕ್ಕಂಥ ಒಂದು ಮನೋಬಲ, ಅದು ಆತ್ಮಬಲ, ಅದು ಉಂಟಾಗುತ್ತೆ. ಆ ರೀತಿಯಲ್ಲಿ ನಿಮಗೊಂದು ಫಲ ಚೆನ್ನಾಗಿದೆ. ಮಂಗಳವಾರದಿಂದ ಇದು ಉಂಟಾಗುತ್ತೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಆತಂಕ ಬೇಡ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮುಂದೆ ನೋಡಿದ್ರೆ ನಿಮಗೆ ಸ್ವಲ್ಪ ವಸ್ತು ನಷ್ಟತೆಗಳು, ಅಪಮಾನಗಳು, ಮನಸ್ಸಿಗೆ ಬೇಸರ ಆಗ್ತಕ್ಕಂಥ ಘಟನೆ ನಡೆಯುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು, ಏನೋ ಜಗಳ, ಕಲಹ ಇವುಗಳಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಷ್ಟೇ ಸ್ವಲ್ಪ ಮನಸ್ತಾಪಗಳು. ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ರವಿಯ ಬದಲಾವಣೆ ಒಂದು ನಿಮಗೆ ಧೈರ್ಯವನ್ನು ತಂದುಕೊಡುತ್ತೆ. ಉಳಿದ ಹಾಗೆ ಸ್ವಲ್ಪ ವೀಕ್ ಆಗಿದೆ. ಇದರ ನಿವಾರಣೆಗೆ ವೃಶ್ಚಿಕ ರಾಶಿಯವರು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಮತ್ತು ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ಪಂಚಾಮೃತ ಸೇವೆಯೋ ಮತ್ತೊಂದು ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಧನು ರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಕ್ಲಿಷ್ಟ ವಾತಾವರಣ ಎದುರಿಸಬೇಕಾಗುತ್ತೆ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಬರಬಹುದು ವಾರದ ಆದಿಯಲ್ಲಿ. ಆದರೆ ನಿಮಗೆ ಬುದ್ಧಿಬಲ ತುಂಬ ಚುರುಕುತನ ಅದು ಉಂಟಾಗುತ್ತೆ. ಅದು ಮಂಗಳವಾರದಿಂದ ಪಂಚಮ ಸ್ಥಾನಕ್ಕೆ ರವಿ ಬರ್ತಾನೆ. ಭಾಗ್ಯಾಧಿಪತಿ ಪಂಚಮದಲ್ಲಿ ಸಂಚರಿಸಿದ್ರೆ ದೈವಾನುಕೂಲದಿಂದ ಆ ಕ್ಷಣಕ್ಕೆ ಹೊಳೆಯುತ್ತೆ. ನಿಮಗೆ ಏನೇ ತೊಡಕು ಸಂದರ್ಭಗಳಿದ್ದರೂ ಆ ಕ್ಷಣಕ್ಕೆ ಇದು ಮಾಡಬಾರ್ದು, ಅಥವಾ ಇದರಿಂದ ನಾವು ಹೊರಗಿರಬೇಕು, ಈ ವ್ಯೂಹ ಇದೊಂದು, ಇದರಿಂದ ನಾನು ಸಿಕ್ಕಾಕೋಬಾರ್ದು ಅಂತಕ್ಕಂಥ ಒಂದು ಆಲೋಚನೆ ಇದೆಯಲ್ಲ, ಅದು ಉಂಟಾಗುತ್ತೆ. ಅದೇ ನಿಮಗೆ ಶುಭ ಫಲ ರವಿಯಿಂದಾಗಿ ಸಿಗ್ತಕ್ಕಂಥದ್ದು. ಮತ್ತು ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ, ಸೌಖ್ಯ, ಮನಸ್ಸಿಂದ ಅವರಿಂದ ಏನೋ ಒಂದು ರೀತಿಯ ಗೌರವ, ಮನ್ನಣೆ ಸಿಗ್ತಕ್ಕಂಥದ್ದು. ಈ ರೀತಿಯಲ್ಲೆಲ್ಲ ಮಕ್ಕಳ ವಿಚಾರದ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಅನುಕೂಲ ಕಾಣ್ತೀರ. ಆದರೆ ಸ್ವಲ್ಪ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಭಯ, ಆತಂಕ, ಏನೋ ಆಗ್ಬಿಡುತ್ತೆ ಅಂತಕ್ಕಂಥದ್ದು, ಆಗಂತುಕರಿಂದ ಸಮಸ್ಯೆಗಳು, ಇನ್ಯಾರೋ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥವ್ರಿಂದಾಗಿ ಎಡವಟ್ಟುಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ. ಎರಡೂ ಇದ್ದಾರೆ, ಶುಭಾಶುಭ ಮಿಶ್ರವಾಗಿದೆ ಧನುರಾಶಿಯವರಿಗೆ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅಸಮಾಧಾನ ಇದ್ದೇ ಇದೆ. ಉನ್ನತ ಶಿಕ್ಷಣದಲ್ಲಿ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿ, ಅದರಲ್ಲೂ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅಲ್ಲಿ ಗುರುವಿನ ಸಂಚಾರ ಕೊನೆಗೆ ಸರಿ ಹೋಗುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ಧನುರಾಶಿಯವರಿಗೆ ಹೆಸರು ಕಾಳು ಸಮರ್ಪಣೆ ವಿಷ್ಣು ಸನ್ನಿಧಾನದಲ್ಲಿ
ಹೆಸರುಕಾಳು ಅಥವಾ ಪರಿಮಳ ಭರಿತವಾದ ಪುಷ್ಪಗಳನ್ನು ಸಮರ್ಪಣೆ ಮಾಡೋದು, ವಿಷ್ಣು ಸಂಬಂಧಿ ಆರಾಧನೆಯಿಂದ ತುಂಬ ಹೆಚ್ಚಿನ ಅನುಕೂಲ ಕಾಣ್ತೀರ. ಕರ್ಮಾಧಿಪತಿ ಸಪ್ತಮಾಧಿಪತಿ ವೀಕ್ ಆಗಿದ್ದಾನೆ. ಈ ಕಾರಣದಿಂದಾಗಿ ಎಲ್ಲಿ ಹೆಚ್ಚು ಕಾಲ ನೀವು ಕಳಿತೀರೋ ಆ ಸ್ಥಳ ನಿಮಗೆ ತೊಂದರೆಯಿಂದ ಇದೆ. ಹೀಗಾಗಿ ವಿಷ್ಣು ಪ್ರಾರ್ಥನೆಗಳು ಬೇಕು, ಅದನ್ನು ಮಾಡಿ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.